ಚಿಕ್ಕಬಳ್ಳಾಪುರ ಎಪಿಎಂಸಿ ಅಧಿಕಾರಿಗಳು ಟೊಮ್ಯಾಟೊ ವ್ಯಾಪಾರಿಗಳ ಮಾತಿನಂತೆ ಮಾರುಕಟ್ಟೆ ವಹಿವಾಟು ಸಮಯ ಬದಲಿಸಿ ರೈತರಿಗೆ ಅನ್ಯಾಯ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ರಾಜ್ಯ ರೈತ ಸಂಘದಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಕಳೆದ ಮೇ 31ರಂದು ಎಪಿಎಂಸಿ ಅಧಿಕಾರಿಗಳು ಏಕಾಏಕಿ ಬೆಳಗ್ಗೆ 8ಕ್ಕೆ ಇದ್ದ ವಹಿವಾಟು ಸಮಯವನ್ನು ಬೆಳಗ್ಗೆ 10 ಗಂಟೆಗೆ ಬದಲಿಸಿದ ಪರಿಣಾಮ ರೈತರು ಎಪಿಎಂಸಿಯಲ್ಲಿಯೇ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಹೋರಾಟ ನಡೆಸಿದ್ದರು. ಮಧ್ಯಾಹ್ನ 12 ಗಂಟೆಗೆ 3 ಫೇಸ್ ವಿದ್ಯುತ್ ನೀಡುವ ಕಾರಣ ತೋಟಗಳಲ್ಲಿ ನೀರು ಹಾಯಿಸುವುದಾ ಅಥವಾ ಬೆಳೆದ ಬೆಳೆ ಮಾರಾಟ ಮಾಡುವುದಾ ಎಂದು ರೈತರು ಪ್ರಶ್ನೆ ಮಾಡಿದ್ದರು. ಅಲ್ಲದೆ ಬೆಳಗ್ಗೆ 8 ಗಂಟೆಗೆ ಟೊಮ್ಯಾಟೊ ಹಾಗೂ ಹೂವಿನ ವಹಿವಾಟು ನಡೆಯಲಿದ್ದು ತರಕಾರಿ ಮತ್ತು ಹೂವು ಬೆಳೆಯುವ ರೈತರು 2 ಬಾರಿ ಮಾರುಕಟ್ಟೆಗೆ ತರುವ ತ್ರಾಸ ಎದುರಾಗಿದೆ ಎಂದು ಕಿಡಿಕಾರಿದ್ದರು. ಸಾಲದೆಂಬಂತೆ ಟೊಮ್ಯಾಟೊ ಮತ್ತು ಹೂವು ವಹಿವಾಟು ನಡೆಸುವ ವ್ಯಾಪಾರಿಗಳೇ ತರಕಾರಿ ವಹಿವಾಟು ನಡೆಸಲು ಅನುಕೂಲವಾಗುವಂತೆ ಸಮಯ ನಿಗದಿ ಮಾಡಲಾಗಿದೆ. ಇದರಿಂದ ರೈತರಿಗೆ ತೀವ್ರ ತೊಂದರೆಯಾಗಲಿದೆ ಎಂದು ರೈತರು 31ರಂದು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದರು. ರೈತರ ಆಕ್ರೋಶದ ಜೊತೆಗೆ ರಾಜ್ಯ ರೈತ ಸಂಘದಿಂದ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ನೀಡಲಾಗಿತ್ತು. ಮಾರುಕಟ್ಟೆ ಸಮಯ ಬದಲಾವಣೆಯಿಂದ ರೈತರಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ವಿವರವಾಗಿ ತಹಸೀಲ್ದಾರ್ ಅವರ ಗಮನಕ್ಕೆ ತಂದ ಕಾರಣ ತಹಸೀಲ್ದಾರ್ ಅವರು ಕೂಡಲೇ ಎಪಿಎಂಸಿ ಕಾರ್ಯದರ್ಶಿ ಉಮಾ ಅವರನ್ನು ದೂರವಾಣಿಯಲ್ಲಿಯೇ ಸಂಪರ್ಕಿಸಿ ಈ ಕುರಿತು ಜಿಲ್ಲಾಧಿಕಾರಿಗಳು ರೈತರು ಮತ್ತು ವ್ಯಾಪಾರಿಗಳ ಸಭೆ ನಡೆಸಿ ಸಮಯ ನಿಗದಿ ಮಾಡುವ ಬಗ್ಗೆ ಹೇಳಿದರು ಎಂದು ರೈತರು ತಿಳಿಸಿದ್ದಾರೆ. ಪ್ರಸ್ತುತ ಚಿಕ್ಕಬಳ್ಳಾಪುರ ಎಪಿಎಂಸಿಯಲ್ಲಿ ಆಡಳಿತ ಮಂಡಳಿಯ ಅವಧಿ ಮುಕ್ತಾಯವಾಗಿದ್ದು ಜಿಲ್ಲಾಧಿಕಾರಿಗಳೇ ಆಡಳಿತಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಆದರೆ ಈವರೆಗೂ ಚುನಾವಣೆ ನೀತಿ ಸಂಹಿತೆ ಇದ್ದ ಕಾರಣ ಜಿಲ್ಲಾಧಿಕಾರಿಗಳು ಎಪಿಎಂಸಿ ಸಮಸ್ಯೆ ಬಗೆಹರಿಸಲು ಸಮಯ ಸಿಕ್ಕಿರಲಿಲ್ಲ. ಇದರಿಂದ ಎಪಿಎಂಸಿಗೆ ತರಕಾರಿ ತರುವ ರೈತರ ಸಮಸ್ಯೆ ಮುಂದುವರಿದ ಕಾರಣ ರೈತರು ಇಂದು ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆಗೆ ಮುಂದಾದರು. ಕೂಡಲೇ ಸ್ಥಳಕ್ಕಾಗಮಿಸಿದ ಎಪಿಎಂಸಿ ಕಾರ್ಯದರ್ಶಿ ಉಮಾ ಆರ್ ರೈತರು ಜಿಲ್ಲಾಧಿಕಾರಿಗಳು ಮತ್ತು ವ್ಯಾಪಾರಿಗಳ ಸಭೆ ನಡೆಸಿ ಎಲ್ಲರ ಒಮ್ಮತದ ಅಭಿಪ್ರಾಯದಂತೆ ಸಮಯ ನಿಗದಿ ಮಾಡಲಾಗುವುದು ಮತ್ತು ನಾಳೆಯಿಂದ ರೈತರು ಬೆಳಗಿನಿಂದಲೇ ವಹಿವಾಟು ನಡೆಸಲು ಅವಕಾಶ ಕಲ್ಪಿಸಲಾಗುವುದು ಎಂದು ಘೋಷಿಸಿದರು. ಇದರಿಂದ ಸಮಾಧಾನಗೊಂಡ ರೈತರು ಪ್ರತಿಭಟನೆ ಕೈಬಿಟ್ಟಿದ್ದು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ವ್ಯಾಪಾರಿಗಳು ಮತ್ತು ರೈತರ ಸಭೆ ನಡೆಯುವವರೆಗೂ ಬೆಳಗ್ಗೆ 8 ಗಂಟೆಯಿಂದಲೇ ವಹಿವಾಟು ನಡೆಸಲು ಎಪಿಎಂಸಿ ಕಾರ್ಯದರ್ಶಿಗಳು ಸೂಚಿಸಿರುವ ಹಿನ್ನೆಲೆಯಲ್ಲಿ ನಾಳೆಯಿಂದ ಬೆಳಗಿನ ವೇಳೆಯೇ ವಹಿವಾಟು ನಡೆಯಲಿದೆ. ಇನ್ನು ವ್ಯಾಪಾರಿಗಳ ಅನುಕೂಲಕ್ಕಾಗಿ ರೈತರಿಗೆ ತೊಂದರೆ ನೀಡದಂತೆ ತಾಕೀತು ಮಾಡಿದ ರೈತ ಸಂಘದ ನಾಯಕರು ಎಪಿಎಂಸಿ ರೈತರ ಪರವಾಗಿ ನಡೆಸಲು ಮನವಿ ಮಾಡಿದರು. ತಾಲೂಕು ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷರಾದ ಮರಳಕುಂಟೆ ರಾಮಂಜನಪ್ಪನವರ ನೇತೃತ್ವದಲ್ಲಿ ಇಡೀ ರೈತ ಸಂಘ ಮತ್ತು ರೈತರು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ, ಇದಕ್ಕೆ ಮೂಲ ಕಾರಣ ಎಪಿಎಂಸಿಯ ಭ್ರಷ್ಟ ನಿರ್ಲಕ್ಷ್ಯ ಅಧಿಕಾರಿಗಳು ಇದಕ್ಕೆ ನೇರ ಕಾರಣ. ವಿಚಾರ ಏನಪ್ಪ ಅಂದರೆ, ಇಂದಿನಿಂದ ಮಾರುಕಟ್ಟೆ ಹರಾಜು ವಹಿವಾಟು ಬೆಳಗ್ಗಿನಿಂದ 8 ಗಂಟೆ 8:30ಗೆ ಪ್ರಾರಂಭ ಆದರೆ ಸಂಜೆವರೆಗೂ ನಡೀತಾ ಇತ್ತು. ಅಲ್ಲಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರು ತಂದಂಥ ತರಕಾರಿ 100ಕ್ಕೆ 80% ಅಷ್ಟು ಖಾಲಿ ಆಗ್ತಾ ಇತ್ತು. ನಂತರ 10 ಗಂಟೆ ನಂತರ ತರ್ತಕ್ಕಂಥ ವ್ಯಾಪಾರಸ್ಥರಿಗೂ ಮತ್ತು ರೈತರಿಗೂ ಅನುಕೂಲ ಆಗ್ತಾ ಇತ್ತು. ಇದನ್ನು ಏಕಾಏಕಿ ಇವತ್ತು ಕಾರ್ಯಕಾರಿ ಮಂಡಳಿ ಎಪಿಎಂಸಿಯ ಕಾರ್ಯಕಾರಿ ಮಂಡಳಿ ರೈತರನ್ನು ಮತ್ತು ವ್ಯಾಪಾರಸ್ಥರನ್ನು ಮನವೊಲಿಸಿ ಯಾವ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದರೇ ಮಧ್ಯಾಹ್ನದವರೆಗೂ ಹಸ್ತಾಂತರ ಮಾಡಿದ್ದಾರೆ ವ್ಯಾಪಾರ ವಹಿವಾಟನ್ನು. ಅದು ಇಡೀ ರೈತರಿಗೆ ತುಂಬಲಾರದಂಥ ಒಂದು ನಷ್ಟ ಆಗ್ತಾ ಇದೆ. ಒಂದು ನ್ಯಾಯವನ್ನು ಪರಿಗಣನೆಗೆ ತಗೊಳ್ಳದೆ ನೀವು ಯಾವ ರೀತಿ ಸಮಯ ನಿಗದಿ ಮಾಡಿದ್ದೀರಾ? ಈ ಒಂದು ಸಮಯ ನಿಗದಿ ಮಾಡಿರ್ತಕ್ಕಂಥದ್ದು ನಮ್ಮ ಎಲ್ಲ ರೈತ ಕುಲಕ್ಕೂ ತೊಂದರೆ ಆಗ್ತಾ ಇದೆ. ಇದನ್ನು ಯಥಾಸ್ಥಿತಿ ಬೆಳಗಿನಿಂದ ಸಂಜೆವರೆಗೂ ಹರಾಜು ವಹಿವಾಟು ಮಾಡಬೇಕು ಅಂತೇಳಿ ಹೇಳಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಎಪಿಎಂಸಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತೇವೆ. ನಂತರ ಮಾತನಾಡಿದ ಎಪಿಎಂಸಿ ಕಾರ್ಯದರ್ಶಿ ಉಮಾ ಆರ್, ಶೀಘ್ರದಲ್ಲಿಯೇ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ರೈತರು ಮತ್ತು ವ್ಯಾಪಾರಿಗಳ ಸಭೆ ನಡೆಸಲಾಗುವುದು. ಆ ಸಭೆಯಲ್ಲಿ ರೈತರು ಮತ್ತು ವ್ಯಾಪಾರಿಗಳಿಗೆ ಅನುಕೂಲವಾಗುವಂತೆ ಸಮಯ ನಿಗದಿ ಮಾಡಲಾಗುವುದು.
ಹಾಗಾಗಿ ಅಲ್ಲಿಯವರೆಗೂ ರೈತರು ಮಾಮೂಲಿನಂತೆ ಮಾರುಕಟ್ಟೆಯಲ್ಲಿ ವಹಿವಾಟು ನಡೆಸಲು ಅವಕಾಶ ಕಲ್ಪಿಸಲಾಗಿದ್ದು, ಎಂದಿನಂತೆ ಬೆಳಗಿನ 8 ಗಂಟೆಗೆ ರೈತರು ತಮ್ಮ ತರಕಾರಿ ತಂದು ವಹಿವಾಟು ನಡೆಸಬಹುದಾಗಿದೆ ಎಂದು ತಿಳಿಸಿದರು. ಎಲ್ಲ ರೈತರ ಅಭಿಪ್ರಾಯನೇ ಪಡೆದು 31ರಿಂದ 11 ಗಂಟೆಗೆ ಅಂತ ನಿಗದಿಯಾಗಿತ್ತು. ಮತ್ತೆ 31ನೇ ತಾರೀಕು ಎಲ್ಲ ರೈತ ಸಂಘದವರು, ರೈತರು, ವರ್ತಕರು ಎಲ್ಲನೂ ಗಲಾಟೆ ಆಗಿದ್ದರಿಂದ ಅಲ್ಲಿ ಸಭೆ ಸೇರಿ ಪ್ರಜಾವಾಣಿ ದಿನಪತ್ರಿಕೆಯಲ್ಲೂ ಬಂದಿದೆ ಇದ್ರ ಬಗ್ಗೆ. ಅದ್ರ ಪ್ರಕಾರ 10 ಗಂಟೆಗೆ ನಿಗದಿಯಾಗಿತ್ತು. ಇವರ ಮನವಿಯನ್ನು ಮತ್ತೊಮ್ಮೆ ಪರಿಶೀಲಿಸಿ ಕ್ರಮ ವಹಿಸ್ತೀವಿ. ಏನು ರೈತರಿಗೆ ತೊಂದರೆ, ಸುಮಾರು ರೈತರು ಇಲ್ಲಿದ್ದಾರೆ, ಬಂದಿದ್ದಾರೆ, ಅವರು ಮನವಿ ಕೊಟ್ಟಿದ್ದಾರೆ, ಪರಿಶೀಲಿಸಿ ಮತ್ತೆ ಕ್ರಮ ವಹಿಸ್ತೀವಿ ಅಂತ ನಾನು ಈ ಮೂಲಕ ಎಲ್ಲ ರೈತ ಬಾಂಧವರಿಗೆ ತಿಳಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಎಪಿಎಂಸಿಯಲ್ಲಿ ರೈತರಿಗೆ ಆಗಿದ್ದ ತೊಂದರೆ ತಾತ್ಕಾಲಿಕವಾಗಿ ಉಪಶಮನವಾಗಿದ್ದು, ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ನಡೆದ ನಂತರ ಮತ್ತೆ ಸಮಸ್ಯೆ ಆಗದಂತೆ ಕ್ರಮ ವಹಿಸುವಂತೆ ರೈತರು ಕೋರಿದ್ದಾರೆ. ಇನ್ನು ಎಪಿಎಂಸಿ ಅಧಿಕಾರಿಗಳು ವ್ಯಾಪಾರಿಗಳ ಒತ್ತಡಕ್ಕೆ ಮಣಿದು ರೈತರಿಗೆ ಕಿರುಕುಳ ನೀಡುವ ಆದೇಶಗಳನ್ನು ಮಾಡುವ ಬದಲು ರೈತರ ಪರ ಆದೇಶಗಳನ್ನು ಮಾಡಲು ಏನಾದರೂ ಕ್ರಮ ವಹಿಸುವಂತೆ ರೈತರು ಸಲಹೆ ನೀಡಿದ್ದಾರೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.